ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಿಂದಿನ ಒಂದು 7ರಿಂದ 8 ದಿನಗಳಿಂದ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದಾರೆ, ಸೆಕೆಂಡ್ PUC ಎಕ್ಸಾಮ್ 2025 ಇದರ ಬ್ಲೂ ಪ್ರಿಂಟ್ ಯಾವಾಗ ಸಿಗುತ್ತೆ ನಮಗೆ, ಈ ರೀತಿ ಪ್ರಶ್ನೆ ಕೇಳ್ತಿದ್ರೆ. ಹಾಗೆ ಮಾಡೆಲ್ ಕ್ವೆಶ್ಚನ್ ಪೇಪರ್, ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೂಡ ಯಾವಾಗ ಸಿಗತ್ತೆ ಅಂತ ಕಮೆಂಟ್ ಮಾಡ್ತಾ ಇದ್ರು. ಆ ಕಮೆಂಟ್ ನೋಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷಗಳಲ್ಲಿ ತುಂಬಾ ವಿದ್ಯಾರ್ಥಿಗಳು ಈಗ ಫಸ್ಟ್ ಟೆಸ್ಟ್ ಆಯ್ತು, ಅದ್ರ ಬಗ್ಗೆನೂ ಅಷ್ಟು ಸೀರಿಯಸ್ ಆಗಿರಲ್ಲ. ನಂತರ ಮಿಡ್ ಟರ್ಮ್ ಆಯ್ತು, ಅದಕ್ಕೂ ಅಷ್ಟು ಸೀರಿಯಸ್ ಆಗಿರಲ್ಲ. ನಂತರ ಸೆಕೆಂಡ್ ಟೆಸ್ಟ್ ಆಗುತ್ತೆ ಡಿಸೆಂಬರ್ ಮಂತಲ್ಲಿ, ಸೊ ಆವಾಗಲೂ ಅಷ್ಟು ಸೀರಿಯಸ್ ಆಗಿರಲ್ಲ. ಅದರ ನಂತರ ಡಿಸೆಂಬರ್ ಮಂತ್ ಎಂಡ್ ಆಗ್ತಾ ಬಂದ ರೀತಿ ಅವ್ರ ಮೇಲೆ ತುಂಬಾ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ. ನಂತರ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ, ಪ್ರಾಕ್ಟಿಕಲ್ ಎಕ್ಸಾಮ್ ಫೆಬ್ರವರಿ ಮಂತಲ್ಲಿ ನಡೆಯುತ್ತೆ. ಸೊ ಅದರ ಪ್ರೆಷರ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೆಯೋದಕ್ಕಿಂತ ಮೊದಲು ಜರ್ನಲ್ ಏನಿದೆ ಅಥವಾ ಲ್ಯಾಬ್ ರೆಕಾರ್ಡ್ ಏನಿದೆ ಅದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು, ಅದರ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ರೀತಿ ನೀವು ಟೈಮ್ ವೇಸ್ಟ್ ಮಾಡ್ತಾ ಹೋದ್ರೆ, ಅಥವಾ ಯಾವುದೋ ವಿದ್ಯಾರ್ಥಿಗಳು ಟೈಮ್ ವೇಸ್ಟ್ ಮಾಡ್ತಾ ಹೋದ್ರೆ ಒಂದು ಸಲ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಡಿಸೆಂಬರ್ ಎಂಡ್ ಟೈಮಲ್ಲಿ. ಸೊ ನೀವು ಈಗಿಂದಾನೆ ಪ್ರಿಪರೇಷನ್ ಮಾಡಬೇಕು ಅಂತ ಯೋಚನೆ ಮಾಡಿ ಬ್ಲೂ ಪ್ರಿಂಟ್ ಆಗಿರಬಹುದು, ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರಬಹುದು, ಅಥವಾ ಹಿಂದಿನ ವರ್ಷದ ಕ್ವೆಶ್ಚನ್ ಪೇಪರ್ಸ್ ಆಗಿರಬಹುದು, ಇದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರಲ್ವಾ, ನೀವು ಅಚೀವ್ ಮಾಡ್ಬೇಕಂತ ಏನಿದೆ ಅಥವಾ ನಿಮ್ಮ ಟಾರ್ಗೆಟ್ ಏನಿದೆ ಪರ್ಸೆಂಟೇಜಲ್ಲಿ, ಅಂದರೆ 95 ಸ್ಕೋರ್ ಮಾಡಬೇಕು ಅಥವಾ 97 ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀರಾ, ಈಗಿನಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ 100% ಅಚೀವ್ ಮಾಡ್ತೀರಾ. ಸೊ ಅದಕ್ಕೋಸ್ಕರನೇ, ಅಂದರೆ ಎಕ್ಸಾಮ್ಗೋಸ್ಕರ ಈಗಿಂದಾನೇ ಥಿಂಕ್ ಮಾಡ್ತಿದ್ರಲ್ವಾ, ಅದನ್ನ ನೋಡಿ ಖುಷಿ ಆಯ್ತು. ಸರಿ, ಈಗ ಈ ವರ್ಷದ ಬ್ಲೂ ಪ್ರಿಂಟ್ ಅದು ಯಾವಾಗ ಸಿಗುತ್ತೆ ಅಂತ ತಿಳ್ಕೊಳ್ಳೋದ್ರೆ, ನಮ್ಮ ಶಿಕ್ಷಣ ಇಲಾಖೆಯವರು ಏನಿದ್ದಾರೆ ಅವರು ಬ್ಲೂ ಪ್ರಿಂಟ್ನ ರಿಲೀಸ್ ಮಾಡೋದು ನವೆಂಬರ್ ಅಥವಾ ಡಿಸೆಂಬರ್ ಮಂತಲ್ಲಿ. ಈಗಲೂ ಕೂಡ ನವೆಂಬರ್ ಅಥವಾ ಡಿಸೆಂಬರ್ ಮಂತಲ್ಲಿ 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ ಸೆಕೆಂಡ್ PUC ಎಕ್ಸಾಮ್ ಏನಾಗುತ್ತೆ ಮಾರ್ಚಲ್ಲಿ ಆಗ್ಬೋದು. ಅದೇ ಮಾರ್ಚಲ್ಲಿ 2025 ಮಾರ್ಚಲ್ಲಿ ಏನು ಎಕ್ಸಾಮ್ ಆಗುತ್ತೆ, ಸೊ ಅದರ ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ ಯಾವಾಗ ಸಿಗುತ್ತೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ ಅದನ್ನು ಕೂಡ ಬ್ಲೂ ಪ್ರಿಂಟ್ ಜೊತೆನೆ ರಿಲೀಸ್ ಮಾಡ್ತಾರೆ. ಸರಿನಾ? ಅಂದ್ರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ ಜೊತೆಗೆ ಬರುತ್ತೆ. ಹಾಗಂತ ನವೆಂಬರ್ ಮತ್ತು ಡಿಸೆಂಬರ್ ತನಕ ಹಿಂದಿನ ವರ್ಷ ವಿದ್ಯಾರ್ಥಿಗಳು ವೇಟ್ ಮಾಡಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರು ಅಂತ ಹೇಳಿದೆ. ನೀವು ವೇಟ್ ಮಾಡಬೇಡಿ. ಆ ರೀತಿ ಏನ್ ಮಾಡ್ಬೋದಾಗಿದ್ರೆ, ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷ ಅಷ್ಟೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನಮ್ಮ ಶಿಕ್ಷಣ ಇಲಾಖೆಯವರು ಚೇಂಜ್ ಮಾಡಿದ್ರು. ಅಂದ್ರೆ ನಿಮಗೆ ಗೊತ್ತಿದೆ, ನೀವು ಕೂಡ ಫಸ್ಟ್ PUCಲಿ ಆ ರಿವೈಸ್ಡ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲೇ ಎಕ್ಸಾಮ್ ಅನ್ನ ಬರೆದಿದ್ದೀರಾ. ಸೊ ಅದೇ ಪ್ರಾಕ್ಟಿಕಲ್ ಇಲ್ಲದೆ ಇರುವಂತ ವಿಷಯಗಳು, ಅವುಗಳಿಗೆ 80 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಹಾಗೆ ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲ ವಿಷಯಗಳಿಗೆ 70 ಮಾರ್ಕ್ಸ್ನ ಥಿಯರಿ ಎಕ್ಸಾಮ್, ಹಾಗೆ 30 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಇರುತ್ತೆ. ಸೊ ಈ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರು. ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದ್ದಕ್ಕೆ ಬ್ಲೂ ಪ್ರಿಂಟ್ ಕೂಡ ಚೇಂಜ್ ಆಯಿತು. ಸರಿನಾ? ತುಂಬಾ ಮೇಜರ್ ಚೇಂಜ್ ಅದು. ಯಾಕಂತ ಹೇಳಿದ್ರೆ ಆ ರೀತಿ ಚೇಂಜಸ್ ಆಗತ್ತೆ ಅಂತ ಹೆಚ್ಚಿನದಾಗಿ ಯಾರು ಕೂಡ ಊಹೆ ಕೂಡ ಮಾಡಿರಲ್ಲ, ಅಂದ್ರೆ ಗೆಸ್ ಕೂಡ ಮಾಡಿರಲ್ಲ. ಆ ರೀತಿ ಚೇಂಜಸ್ ಆಯಿತು ಹಿಂದಿನ ವರ್ಷ. ಸೊ ಈ ವರ್ಷ ಬ್ಲೂ ಪ್ರಿಂಟ್ ಅಲ್ಲಿ ಅಂತ ಮೇಜರ್ ಚೇಂಜಸ್ ಏನೂ ಆಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡೋದು ಅಂತ ಹೇಳಿದ್ರೆ, ಹಿಂದಿನ ವರ್ಷದ ಬ್ಲೂ ಪ್ರಿಂಟ್ ಏನಿದೆ ನಮ್ಮ ಶಿಕ್ಷಣ ಇಲಾಖೆಯವರು ರಿಲೀಸ್ ಮಾಡಿದಂತಹ ಬ್ಲೂ ಪ್ರಿಂಟ್ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸರಿನಾ? ನಮ್ಮ ಶಿಕ್ಷಣ ಇಲಾಖೆಯವರು ಈಗ ಬ್ಲೂ ಪ್ರಿಂಟ್ ಆಗಿರಬಹುದು, ಮಾಡೆಲ್ ಕ್ವೆಶ್ಚನ್ ಪೇಪರ್ ಆಗಿರಬಹುದು, ನಂತರ ಎಕ್ಸಾಮ್ನ ಟೈಮ್ ಟೇಬಲ್ ಆಗಿರಬಹುದು. ನೀವೀಗ ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ, ಸೊ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ಸ್ ಆಗಿರಬಹುದು, ಈ ಎಲ್ಲ ವಿಷಯಗಳನ್ನ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಆ ಅಫಿಷಿಯಲ್ ವೆಬ್ಸೈಟಲ್ಲಿ ಹಿಂದಿನ ವರ್ಷದ ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ ಕೂಡ ಇದೆ. ಈ ರೀತಿ ಒಂದು ಲಿಸ್ಟ್ ಸಿಗುತ್ತೆ. ಆ ವೆಬ್ಸೈಟ್ ಹೇಳಿದೆ ನಾನು. ವೆಬ್ಸೈಟ್ ಅಂತ ಹೇಳಿದ್ರೆ KSEAB.karnataka.gov.in. ಆ ವೆಬ್ಸೈಟನ್ನು ವಿಸಿಟ್ ಮಾಡಿದ್ರೆ ಈ ರೀತಿ ಒಂದು ಕಡೆ ಆಪ್ಷನ್ ಸಿಗುತ್ತೆ, ಬ್ಲೂ ಪ್ರಿಂಟ್ ಹಾಗೆ ಕ್ವೆಶ್ಚನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಸೊ ಅದನ್ನು ಚೆಕ್ ಮಾಡಿಕೊಂಡ್ರೆ ಇದು ಲಿಸ್ಟ್ ಕಾಣುತ್ತೆ. ಅಲ್ಲಿ ಎಲ್ಲ ಸಬ್ಜೆಕ್ಟ್ಗಳ ಹೆಸರಿದೆ. ಆ ಸಬ್ಜೆಕ್ಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಂತರ ಇದೇ ಪೇಜಲ್ಲೇನೆ ನೀವೀಗ ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೂಡ ನೋಡ್ತಾ ಇದ್ದೀರಾ. ಸೊ ಆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂತ ಏನು ಹೆಡಿಂಗ್ ಅನ್ನು ಕೊಟ್ಟಿದ್ದಾರೆ ಅಥವಾ ಹೆಡ್ ಅನ್ನು ಕೊಟ್ಟಿದ್ದಾರೆ, ಅದರ ಕೆಳಗಡೆ ಈಗ ಸಬ್ಜೆಕ್ಟ್ಸ್ ಹೆಸರು ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ನ ಹೆಸರು ಮೇಲೆ ಕ್ಲಿಕ್ ಮಾಡಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಕೂಡ ಡೌನ್ಲೋಡ್ ಆಗುತ್ತೆ. ನಂತರ ಇದಿಷ್ಟ ಸಾಕಾಗಲ್ಲ, ಅಂದ್ರೆ ಒಂದೇ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಾಕಾಗಲ್ಲ, ನೀವು ಜಾಸ್ತಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಅದಕ್ಕೇನು ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಹಿಂದಿನ ವರ್ಷ ಪ್ರಿಪರೇಟರಿ ಎಕ್ಸಾಮ್ ಆಯಿತು, 2023-24ನೇ ಸಾಲಿಗೆ ಸಂಬಂಧಿಸಿದಂತೆ ಪ್ರಿಪರೇಟರಿ ಎಕ್ಸಾಮ್ ಆಯಿತು. ಅದ ನಂತರ 3 ಬೋರ್ಡ್ ಎಕ್ಸಾಮ್ ಅನ್ನ ನಡೆಸಿದ್ರು. ಸರಿನಾ? ಆ ಎಲ್ಲ ಎಕ್ಸಾಮ್ಗಳ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗಿ, ಒಳ್ಳೆ ಸ್ಕೋರ್ ಆಗುತ್ತೆ. ನಂತರ ಈಗಾಗಲೇ ಹೇಳಿದಲ್ವಾ, ನೀವು ಈಗಿನಿಂದ ಪ್ರಿಪ್ರೇಷನ್ ಮಾಡಿದ್ರೆ ನಿಮಗೆ ಅದೇ ಎಕ್ಸಾಮ್ ಆಗೋವರೆಗೆ ನಿಮ್ಮ ಹತ್ರ ಎಲ್ಲ ನಾಲೆಜ್ ಇರುತ್ತೆ. ಕ್ವಶನ್ಸ್ ಯಾವ ಚಾಪ್ಟರಿಂದ ಯಾವ ರೀತಿ ಬರಿಬಹುದು, ಯಾವ ರೀತಿ ಬರಬಹುದು, ಅದಕ್ಕೆ ಯಾವ ರೀತಿ ಆನ್ಸರ್ನ ಯಾವ ರೀತಿ ಬರಿಬೇಕಾಗತ್ತೆ,
ಈ ರೀತಿ ಎಲ್ಲ ವಿಷಯಗಳು ನಿಮಗೆ ಗೊತ್ತಿರೋದ್ರಿಂದ ಎಕ್ಸಾಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ, ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ. ಬಟ್ ಈಗಿಂದನೇ ಪ್ರಿಪ್ರೇಷನ್ ಆಗಬೇಕಂತ ಏನು ತಲೆಯಲ್ಲಿ ಬಂದಿದೆ ಅದನ್ನು ಹಾಗೆ ಇಟ್ಕೊಳ್ಳಿ, ಚೆನ್ನಾಗಿ ಸ್ಟಡಿ ಮಾಡ್ತಾ ಹೋಗಿ, ಒಳ್ಳೆ ಸ್ಕೋರ್ ಆಗುತ್ತೆ, ಮಾಡಿ. ನಂತರ ಬೇರೆ ಏನಾದ್ರು ಡೌಟ್ ಇದ್ರೆ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಅಥವಾ ಎಕ್ಸಾಮ್ನ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ, ಅಥವಾ ಮುಂದೆ ಅದ್ರ ವಿಡಿಯೋ ಬೇಕಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದೆ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀವಿ. ನಂತರ ಶಿಕ್ಷಣ ಇಲಾಖೆಯಿಂದ ಬರುವಂತಹ ಎಲ್ಲ ಅಪ್ಡೇಟ್ಸನ್ನು ಕೊಡ್ತೀವಿ. ನಂತರ ಸ್ಕಾಲರ್ಶಿಪ್ ಅನ್ನೋಂಥದ್ರೆ ಅದ್ರೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂತರ ನಮ್ಮ ವಾಟ್ಸಪ್ ಚಾನಲ್ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ಬೇರೆ ಡೌಟ್ಸ್ ಇದ್ರೆ ಅದು ಹೇಳಿದ್ನಲ್ವಾ, ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.